ನಮಸ್ತೆ, ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈಗ ಮಳೆಗಾಲ ಅಂತೂ ಶುರು ಆಗಿದೆ. ಮಳೆಗಾಲ ಶುರು ಆದ್ರೆ ನಮ್ ಗಾರ್ಡನ್ ಅನ್ನ ಕಾಯೋದೇ ದೊಡ್ಡ ಕೆಲಸ ಆಗಿರುತ್ತೆ. ಏಕೆಂದ್ರೆ ಹುಳುಗಳ ಕಾಟಗಳಂತೂ ತುಂಬಾ ಯಥೇಚ್ಛವಾಗಿ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಾವು ಗಾರ್ಡನ್ ನಲ್ಲಿ ಎಷ್ಟೇ ಕೇರ್ ತಗೊಂಡ್ರು ಕೂಡ ಕಡಿಮೆನೆ. ಅದಕ್ಕೋಸ್ಕರ ನಾನು ಇವಾಗ ಹುಳುಗಳಿಗೆ ಒಂದು ಒಳ್ಳೆ ಕೀಟನಾಶಕನ ಹೇಳ್ಕೊಡ್ತಾ ಇದ್ದೀನಿ. ಅದನ್ನ ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಅದು ಯಾವ ರೀತಿಯಾಗಿ ಮಾಡುದು ಅಂತ ನೋಡ್ಕೊಂಡ್ ಬರೋಣ. ಮತ್ತೆ ಈ ಕೀಟನಾಶಕಗಳನ್ನ ನಾವು ಯಾವ ಯಾವ ರೀತಿಯಾದಂತಹ ಹುಳುಗಳಿಗೆ ಸ್ಪ್ರೇ ಮಾಡ್ಬೋದು ಅಂದ್ರೆ ಮಿಡತೆ ಬರೋದನ್ನ ತಡಿಬಹುದು. ಹಾಗೆ ಮಿಲಿ ಬಗ್ಸು, ಹಾಗೆ ಕಪ್ಪು ಹೀನಾಗತ್ತಲ್ಲ, ಆ ಕಪ್ಪು ಹೀನ್ ಅಂದ್ರೆ ಸೇವಂತಿಗೆ ಗಿಡದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಕಪ್ಪು ಹೀನ್ಗಳು, ಅದಕ್ಕೆ ಸ್ಪ್ರೇ ಮಾಡ್ಬೋದು. ಹಾಗೆ ಗುಲಾಬಿ ಮೊಗ್ಗನ್ನು ತಿನ್ನೋದಕ್ಕೋಸ್ಕರ ಹಸಿರು ಕಲರ್ ಕಣ್ಣಿಗೆ ಕಾಣೋದಿಲ್ಲ ಅಷ್ಟು ಸಣ್ಣದಾಗಿರುವಂತಹ ಹುಳುಗಳೆಲ್ಲ ಬರ್ತದೆ, ಅದಕ್ಕೆಲ್ಲ ಇದನ್ನ ಸ್ಪ್ರೇ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ನ ಕೊಡುತ್ತೆ. ಈಗ ನಾನು ಈ ಕೀಟನಾಶಕನ ತಯಾರು ಮಾಡ್ಕೊಳ್ಳೋದಿಕ್ಕೆ ಒಂದು ಪಾಟ್ ನಲ್ಲಿ ಅಥವಾ ಒಂದು ಪಾತ್ರೆನಲ್ಲಿ 2 ಲೀಟರ್ ಆಗುವಷ್ಟು ನೀರನ್ನ ಇಟ್ಕೊಂಡಿದ್ದೀನಿ. ಈ ನೀರಿಗೆ ನಾನಿಲ್ಲಿ 5 ml ಆಗುವಷ್ಟು ಲಿಕ್ವಿಡ್ ಸೋಪ್ ನ ಹಾಕೊಳ್ತಾ ಇದ್ದೀನಿ. ನೀವು ಲಿಕ್ವಿಡ್ ಸೋಪ್ ಇಲ್ಲ ಅಂತಾದ್ರೆ 5 ml ಅಷ್ಟು ಹ್ಯಾಂಡ್ ವಾಶ್ ನ ಹಾಕೊಬಹುದು. ಹ್ಯಾಂಡ್ ವಾಶ್ ಕೂಡ ಇಲ್ಲ ಅಂತಾದ್ರೆ 5 ml ಆಗುವಷ್ಟು ಶಾಂಪೂನ ಹಾಕೊಬಹುದು. ಈ ಮೂರರಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡಿದ್ರೆ ಸಾಕು. ಹಾಗೆ 5 ml ಆಗುವಷ್ಟು ನೀಮ್ ಆಯಿಲ್ ನ ಹಾಕೊಳ್ತಾ ಇದ್ದೀನಿ. ನೀಮ್ ಆಯಿಲ್ ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಂಟೆಂಟ್ ಒಂದಕ್ಕೊಂದು ಚೆನ್ನಾಗಿ ಬೆರೆಯುತ್ತೆ. ನಾವು ಯಾವಾಗ್ಲೂ ಗಿಡಗಳಿಗೆ ಒಂದೇ ರೀತಿಯಾದಂತ ಕೀಟನಾಶಕನ ಕೊಡ್ತಾ ಇರಬಾರ್ದು. ಸ್ವಲ್ಪ ಬೇರೆ ಬೇರೆ ಆದಂತ ಕೀಟನಾಶಕನ ಕೊಡ್ತಾ ಇರ್ಬೇಕು. ಏಕಂದ್ರೆ ಕೀಟಗಳಿಗೆ ಕೂಡ ಅಭ್ಯಾಸ ಆಗಿ ಹೋಗುತ್ತೆ. ಅಂದ್ರೆ ಒಂದೇ ರೀತಿಯಾದಂತ ಕೀಟನಾಶಕನ ಕೊಡ್ತಾ ಇದ್ರೆ ಅವುಗಳಿಗೆ ಅದ್ರದ್ದು ಸ್ಮೆಲ್ ಅನ್ನೋದು ಗೊತ್ತಾಗ್ಬಿಟ್ಟು ಅದು ಮತ್ತೆ ಮತ್ತೆ ಬರೋದಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಆಗಾಗ ಬೇರೆ ಬೇರೆ ಆದಂತಹ ಕೀಟನಾಶಕಗಳನ್ನ ನಾವು ಹಾಕ್ತಾ ಇರ್ಬೇಕಾಗತ್ತೆ, ಅಂದ್ರೆ ಕೊಡ್ತಾ ಇರ್ಬೇಕಾಗತ್ತೆ. ಆರ್ಗಾನಿಕ್ ಆಗಿರೋದು ಜಾಸ್ತಿಯಾಗಿ ಬೆಳೆಸ್ರಿ. ಅದು ಆರ್ಗ್ಯಾನಿಕ್ ನಲ್ಲಿ ಹೋಗಿಲ್ಲ ಅಂದ ಮಾತ್ರಕ್ಕೆ ನಾವು ಕೆಮಿಕಲ್ ನ ಯೂಸ್ ಮಾಡ್ಬೇಕಾಗತ್ತೆ. ನೀವು ಇದ್ರ ಬದಲಾಗಿ ಬೇರೆ ಇನ್ನೊಂದು ಮೆಥಡ್ ನಲ್ಲಿ ಕೂಡ ಹೇಳ್ತೀನಿ, ಅದನ್ನ ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು. ಫೆಸ್ಟಿಸೈಡ್ ನ ಏನಪ್ಪಾ ಅಂದ್ರೆ 1 ಲೀಟರ್ ನೀರಿಗೆ 1 ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಸೋಪ್ ಪೌಡರ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ 2 ನಿಂಬೆ ಹಣ್ಣನ್ನ ಅಥವಾ 1 ಲಿಂಬೆ ಹಣ್ಣನ್ನ ಅದಕ್ಕೆ ಚೆನ್ನಾಗಿ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕೂಡ ನೀವು ಸ್ಪ್ರೇ ಮಾಡ್ಬೋದು. ಇವಾಗ ನಾನ್ ಹೇಳೋದು ಏನಪ್ಪಾ ಅಂತಾದ್ರೆ, ನೀವ್ ಯಾವ್ದೇ ಫೆಸ್ಟಿಸೈಡ್ ನ ಯೂಸ್ ಮಾಡೋ ಹಾಗಿದ್ರು ಒಂದ್ಸಲ ನೀವು ಗಿಡಗಳಿಗೆ ಹೊಡೆಯೋಕ್ಕೂ ಮುಂಚೆ ಯಾವ್ದಾದ್ರು ಒಂದು ಎಲೆ ಮೇಲೆ, ಅಂದ್ರೆ ಅದೇ ಗಿಡದ ಒಂದು ಎಲೆ ಮೇಲೆ ಅದನ್ನ ಪ್ರಯೋಗ ಮಾಡಿ ನೋಡ್ಬೇಕು. ಪ್ರಯೋಗ ಮಾಡಿ ನೋಡಿದ್ರ ಮೇಲೆ ಎಲ್ಲಾದ್ರೂ ಇದಿದೆಯಲ್ಲ, ಎಲೆ ಇದೆಯಲ್ಲ, ಏನು ಹಾಳಾಗಿಲ್ಲ, ತುಂಬಾ ಚೆನ್ನಾಗಿದೆ ಅನ್ನೋದಾದ್ರೆ ಮಾತ್ರ ನೀವು ಆ ಫೆಸ್ಟಿಸೈಡ್ ನ ಕಂಟಿನ್ಯೂ ಮಾಡೋದಕ್ಕೆ ಅಡ್ಡಿಲ್ಲ. ನಾವು ಗಿಡಗಳಿಗೆ ನಾವು ಫೆಸ್ಟಿಸೈಡ್ ನ ಕೊಡ್ತಾ ಇದೀವಿ, ನಮ್ಮ ಹುಳುಗಳೆಲ್ಲ ಹೋಗುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ಏಕ್ದಮ್ ಎಲ್ಲಾ ಗಿಡದ ಮೇಲೆ ಕೂಡ ಫೆಸ್ಟಿಸೈಡ್ ನ ಹೋಗ್ಬಿಟ್ಟು ಸ್ಪ್ರೇ ಮಾಡಬಾರ್ದು. ಯಾಕಂದ್ರೆ ಕೆಲವೊಮ್ಮೆ ಏನಾಗತ್ತೆ, ನಮ್ಮ ಅಳತೆಗಳು ಒಂದೊಂದ್ಸಲ ಜಾಸ್ತಿ ಕಮ್ಮಿ ಆಗತ್ತೆ. ಅದಕ್ಕೋಸ್ಕರ ನಾವು ಫಸ್ಟಿಗೆ ಒಂದ್ ಎಲೆ ಮೇಲೆ ಪ್ರಯೋಗ ಮಾಡ್ಬೇಕು. ಎಲೆಗೆ ಏನು ಡ್ಯಾಮೇಜ್ ಆಗಿಲ್ಲ, ಎಲೆ ಚೆನ್ನಾಗೇ ಇದೆ, ಹಸ್ರಾಗೇ ಇದೆ, ಏನು ಆಗಿಲ್ಲ ಅಂತ ಅಂದ್ರೆ ಮಾತ್ರ ನಾವು ಗಿಡಗಳಿಗೆ ಇದನ್ನ ಸ್ಪ್ರೇ ಮಾಡ್ಬೇಕು. ಆವಾಗ್ಲೇ ನಮ್ಮ ಫೆಸ್ಟಿಸೈಡ್ ಸೂಕ್ತವಾಗಿದೆ ಅಂತ ಅರ್ಥ. ನಾವು ಏಕ್ದಮ್ ಹೋಗಿ ಎಲ್ಲಾ ಎಲೆಗಳ ಮೇಲೆ ಇದನ್ನ ಸ್ಪ್ರೇ ಮಾಡಿ ನಮ್ ಕೀಟಗಳೆಲ್ಲ ಹೋಗುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ಕೆಲವೊಮ್ಮೆ ನಾವು ನಮ್ಮ ಕೈಯಾರ ನಮ್ ಗಿಡಗಳನ್ನ ಹಾಳು ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಒಂದ್ಸಲ ಫಸ್ಟಿನ ದಿನ, ಇವಾಗ ನಾಳೆ ನೀವು ಗಿಡಗಳಿಗೆ ಸ್ಪ್ರೇ ಮಾಡ್ತೀರಾ ಅನ್ನೋ ಹಾಗಿದೆ, ಇವತ್ತೊಂದ್ಸಲ ಅದನ್ನ ಯಾವ್ದಾದ್ರು ಒಂದು ಎಲೆ ಮೇಲೆ ಪ್ರಯೋಗ ಮಾಡಿ ನೋಡಿ. ಒಂದ್ ಎಲೆಗೆ ಏನೋ ಆದ್ರೆ ಅದನ್ನ ಕಿತ್ ಹಣಿಬಹುದು, ಆದ್ರೆ ನಮ್ಮ ಎಲ್ಲಾ ಗಿಡಗಳ ಮೇಲೆ ಸ್ಪ್ರೇ ಮಾಡ್ಕೊಂಡು ಎಲ್ಲಾ ಗಿಡಕ್ಕೂ ಹಾಕೊಂಡು ಎಲ್ಲಾ ಗಿಡನು ಸಾಯಿಸೋ ರೀತಿನಲ್ಲಿ ಮಾಡ್ಕೊಬಾರ್ದು. ಇವಾಗ ನಾನು ಇದನ್ನ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೊಳ್ತಾ ಇದೀನಿ, ಮಾಡಿಟ್ಟಿರುವಂತ ಲಿಕ್ವಿಡ್ ನ. ಇವಾಗ ನಾನು ಇದನ್ನೆಲ್ಲ ತಕೊಂಡು ನನ್ನ ಸೇವಂತಿಗೆ ಗಿಡಗಳಿಗೆ ಹುಳುಗಳು ಬಂದಿದೆ ಅದಕ್ಕೆ ಹಾಕೊಳ್ತಾ ಇದೀನಿ. ನನ್ ಗಾರ್ಡನ್ ನಲ್ಲಿ ಕಂಬಳಿ ಹುಳುಗಳ ಕಾಟ ಜಾಸ್ತಿ ಆಗಿದೆ, ಆದ್ರೆ ಈ ಸ್ಪ್ರೇ ಇಂದ ಕ್ರಮೇಣ ಇದನ್ನ ತಡಿಬಹುದು ಹೊರತು ಎಲ್ಲದನ್ನು ಪರ್ಫೆಕ್ಟ್ ಆಗಿ, ಅಂದ್ರೆ ಬರ್ದೇನೆ ಇರೋ ರೀತಿನಲ್ಲಿ ನಾವು ಕಂಬಳಿ ಹುಳಕ್ಕಂತೂ ತಡೆಯಕ್ ಆಗಲ್ಲ. ಇದಕ್ಕೆ ಯಾವುದೇ ರೀತಿಯಾದಂತ ವಾಸನೆಯನ್ನು ತಾಗೋದಿಲ್ವೋ ಏನೋ ಗೊತ್ತಿಲ್ಲ, ಆದ್ರೆ ಎಷ್ಟೇ ಫೆಸ್ಟಿಸೈಡ್ ನ ಹೊಡೆದ್ರು ಕಂಬಳಿ ಹುಳ ಅಂತೂ ಮತ್ತೆ ಬರುತ್ತೆ. ಆದ್ರೆ ಇದ್ರಲ್ಲಿರುವಂತ ಕಪ್ಪು ಹೀನ್ಗಳು, ಮಿಲಿಬಗ್ಸ್, ಈ ರೀತಿಯಾದಂತಹ ಹುಳುಗಳು ಅಥವಾ ಮಿಡತೆ ಈ ರೀತಿಯಾದಂತಿದ್ರೆ ಅದೆಲ್ಲ ಬರೋದು ಸ್ವಲ್ಪ ಕಮ್ಮಿ ಆಗತ್ತೆ.
ನಾನು ಕಂಬಳಿ ಹುಳುಗಳಿಗೋಸ್ಕರ ಏನ್ ಮಾಡ್ತೀನಿ ಅಂದ್ರೆ ಬೂದಿ ಇರುತ್ತಲ್ವಾ, ಒಲೆಯಲ್ಲಿ ಉರ್ಸಿರುವಂತ ಬೂದಿನ ಅದನ್ನ ಸಜೆಸ್ಟ್ ಮಾಡ್ತೀನಿ. ನಂಗೆ ಬೂದಿ ಸಿಗ್ತಾ ಇಲ್ಲ, ಬೂದಿ ಸಿಗೋರು ಕಂಬಳಿ ಹುಳ ಯಥೇಚ್ಛವಾಗಿ ಆಗ್ತಾ ಇದ್ರೆ ಅದನ್ನ ನೀವು ಹಾಕೊಳ್ಬಹುದು. ನಮ್ಮ ಅಮ್ಮ ಮನೇಲೆಲ್ಲ ಕಂಬಳಿ ಹುಳಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಲೆಯಲ್ಲಿ ಉರ್ಸಿರುವಂತ ಬೂದಿ ಇರುತ್ತಲ್ವಾ, ಅಂದ್ರೆ ಸೌದೆ ಉರ್ಸಿರುವಂತ ಬೂದಿ, ಅದೇ ಬೂದಿನ ಗಿಡಗಳ ಮೇಲೆ ಹಾಕಿ ಬರ್ತಾರೆ. ಅದರಿಂದ ಹುಳುಗಳ ಕಾಟ ಬರೋದಿಲ್ಲ. ಹಾಗೇನೆ ನಾವು ಈ ಸ್ಪ್ರೇ ಬಾಟಲ್ ನಲ್ಲಿ ಹಾಕಿರುವಂತ ಲಿಕ್ವಿಡ್ ನಲ್ಲಿ ಹೀಗೆ ಸ್ಪ್ರೇ ಮಾಡ್ಬೇಕಾದ್ರೆ ನಾವು ಗಿಡಗಳ ಕೆಳಭಾಗದಲ್ಲಿ ಕೂಡ ಸ್ಪ್ರೇ ಮಾಡ್ಬೇಕಾಗತ್ತೆ. ಅಂದ್ರೆ ಕೆಳಗಡೆ ಭಾಗ ಅಂದ್ರೆ ಎಲೆದು ಹಿಂಬದಿನಲ್ಲಿ, ಹಾಗೇನೆ ಸ್ವಲ್ಪ ಕೆಳಗಡೆ ಭಾಗದಲ್ಲೆಲ್ಲ ಬುಷಿ ಬುಷಿಯಾಗಿ ಬಂದಿರುತ್ತಲ್ವಾ ಗಿಡ, ಅವಾಗ ಗಿಡಗಳ ಮಧ್ಯದಲ್ಲಿ ನಮಗೆ ಹುಳುಗಳು ಕೂತಿದ್ರೆ ಕಾಣುದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಬಿಟ್ಟು ಅಲ್ಲಲ್ಲಿ ಸರಿಯಾಗಿ ಹೊಡಿಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅವು ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ ರೀತಿಯಾದಂತ ಕೀಟನಾಶಕ ಆರ್ಗಾನಿಕ್ ಆಗಿರೋದ್ರಿಂದ ನಾವು ಎಲ್ಲಾ ರೀತಿಯಾದಂತ ಗಿಡಗಳಿಗೆ ಕೂಡ ಇದನ್ನ ಬಳಸ್ಕೊಬಹುದು. ನಾನಿಲ್ಲಿ ಸೇವಂತಿಗೆ ಗಿಡಗಳಿಗೆ, ಗುಲಾಬಿ ಗಿಡಗಳಿಗೆ, ಹಾಗೆ ದಾಸವಾಳ ಗಿಡಗಳಿಗೆಲ್ಲ ಇದೇ ರೀತಿಯಾದಂತಹ ಆ ಕೀಟನಾಶಕನ ಬಳಸ್ತೀನಿ. ಇದನ್ನ ನಾವು ಇದಕ್ ಮಾತ್ರ ಅಲ್ಲ, ಅಂದ್ರೆ ಇದು ಹುಳುಗಳ ಕಾಟಕ್ ಮಾತ್ರ ಅಲ್ಲ, ಈ ರೀತಿಯಾದಂತಹ ಅಂದ್ರೆ ಎಲೆ ಮೇಲೆ ನೋಡಿ ಹೀಗೆ ಹಳದಿ ಆಗಿರುವಂತ ಎಲೆ ಚುಕ್ಕಿ ರೋಗ ಬಂದಿರುವಂತಹ ಗುಲಾಬಿ ಗಿಡ ಕೂಡ ಇದನ್ನ ಸ್ಪ್ರೇ ಮಾಡ್ಕೊಬಹುದು. ಅದರಿಂದ ಕೂಡ ಇದು ಎಲೆ ಚುಕ್ಕೆ ರೋಗ ಅನ್ನೋದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ನಿಮ್ಮ ಗಿಡಗಳಲ್ಲಿ ಎಲ್ಲಾದ್ರೂ ಕೀಟಗಳು ಯಥೇಚ್ಛವಾಗಿ ಬಂದಿದ್ರೆ ಇದನ್ನ ಒಂದ್ 5 ದಿನ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡ್ರಿ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಗುಲಾಬಿ ಮೊಗ್ಗನ್ನ ತಿನ್ನೋದಕ್ಕೋಸ್ಕರ ಇದು ಹಸಿರು ಕಲರ್ ಇರುತ್ತಲ್ಲ ಹುಳ, ಆ ಹುಳುಗಳು ಬಂದಿದೆ. ಅದಕ್ಕೋಸ್ಕರ ಅದನ್ನ ಕೈನಲ್ಲಿ ಈ ರೀತಿಯಾಗಿ ತೆಗ್ದು ಹಾಕೊಳ್ತಾ ಇದೀನಿ. ಅಕಸ್ಮಾತ್ ಇದು ಮತ್ತೆ ಉಳ್ದಿದ್ರೆ ಅದಕ್ಕೋಸ್ಕರ ನಾನು ಈ ರೀತಿಯಾದಂತ ಸ್ಪ್ರೇನ ಕೂಡ ಇದ್ರ ಜೊತೆಗೆ ಸ್ಪ್ರೇ ಮಾಡ್ಕೊಳ್ತಾ ಇದೀನಿ. ಇದೇ ರೀತಿಯಾದಂತ ಹಲವಾರು ಪೆಸ್ಟಿಸೈಡ್ಸ್ ಕೂಡ ಇದಾವೆ. ನಾನು ಕೆಲವೊಮ್ಮೆ ಒಂದೊಂದ್ ರೀತಿಯಾದಂತ ಪೆಸ್ಟಿಸೈಡ್‌ನ ನಾನು ಬಳಸ್ತಾ ಇರ್ತೀನಿ. ಕೆಲವೊಂದ್ಸಲ ಏನಂದ್ರೆ ಇದು ಹಾಳಾಗಿರುವಂತ ಮಜ್ಜಿಗೆ ಇರುತ್ತಲ್ವಾ, ಅದೊಂದು 6 ತಿಂಗಳು ಚೆನ್ನಾಗಿ ಸ್ಟೋರ್ ಮಾಡಿ ಇಡ್ಬೇಕು. ಅದು ಚೆನ್ನಾಗಿ ಸ್ಮೆಲ್ ಹೊಡಿಯೋದಕ್ಕೆ ಶುರು ಆಗುತ್ತೆ. ಆ ಟೈಮ್‌ನಲ್ಲಿ ಅದನ್ನು ಕೂಡ ನಾವು ಬಳಸ್ಕೊಬಹುದು. ಅದು ಒಳ್ಳೆ ಪೆಸ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ. ನಾನು ಮುಂಬರುವ ವಿಡಿಯೋಸ್‌ಗಳಲ್ಲಿ ನನ್ನ ಬೇರೆ ರೀತಿಯಾದಂತ ಪೆಸ್ಟಿಸೈಡ್‌ನ ಕೂಡ ನಿಮ್ ಜೊತೆಗೆ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಯೂಸ್‌ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಸ್ವಲ್ಪನಾದ್ರೂ ಯೂಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಂಗಂತೂ ನಿಜಕ್ಕೂ ತುಂಬಾ ಸಂತೋಷ ಆಗುತ್ತೆ ನಿಮ್ ಕಮೆಂಟ್ಸ್‌ನ ಓದೋದಕ್ಕೆ. ನಾನು ಎಲ್ಲರ ಕಮೆಂಟ್ಸಿಗೂ ಕೂಡ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್. ಬೈ ಬಾಯ್.